ಅಣ್ಣ 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 ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸೊ ಫೈನಲಿ ಎಷ್ಟು ದಿನ ಆದ್ಮ್ಯಾಗ, ದಿನ ಏನು ತಿಂಗಳಾದ್ಮ್ಯಾಗ ಇವತ್ತು ರೈಡ್ ಹೊಂಟೆ. ಅದು ಎಲ್ಲಂದ್ರೆ ನಮಗೂ ಇನ್ನೂ ಫೈನಲೈಸ್ ಆಗಿಲ್ಲ. ಯಾಕಂದ್ರೆ ಎಲ್ಲೆಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತದ. ಸೊ ಲಾಸ್ಟ್ ಪಾಯಿಂಟ್ ನಮ್ದು ಗದಗ್ ತಕ ಇರ್ತದ. ಅಲ್ಲಿದು 2-3 ಊರ್ ಅವ, ಅದು ನಮ್ಮ ಜಿ ಕೆ ಗೊತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಪ್ಲಾನ್ ಮಾಡ್ಲತ್ತೇವೆ. ಫಸ್ಟ್ ನಮ್ಮ ಜಿ ಕೆ ಹೋಗೋದು ಪ್ಲಾನ್ ಆಗಿತ್ತು ಕಾರ್ದಾಗ, ಬಟ್ ಕಾರಿನ ಸಸ್ಪೆನ್ಷನ್ ಏನೋ ಪ್ರಾಬ್ಲಮ್ ನಡೆದಿತ್ತು. ಸೊ ಅದ್ರ ಸಲಕ್ಕೆ ಅದು ರಿಸಲ್ವ್ ಆಗಿಲ್ಲ. ಆಮ್ಯಾಗ ಬೈಕ್ ಮ್ಯಾಗ ಹೋಗಂತ ಡಿಸೈಡ್ ಮಾಡಿದೆವು. ಸೊ ಆಕಾಶಣ ಕೇಳ್ದ, ಅಣ್ಣ ಬರ್ತೇನಂತ. ಸೊ ನಮ್ಮ ಆಕಾಶಣ್ಣನು ರೆಡಿ ಆಗ್ಯಾನ. ನಮ್ಮ ಜಿ ಕೆ ಆ್ಯಂಡ್ ನಮ್ಮ ಆಕಾಶಣ ಹೊಂಟೇವು. ಸೊ ಲೆಟ್ಸ್ ಗೋ. 6ಕ್ಕೆ ನಾವು ಜೇವರ್ಗಿ ಸನಿ ಇರೋದಿತ್ತು, ಬಟ್ 6:15 ಆಗ್ಯದ. ನಾವು ಇನ್ನೂ ಇಲ್ಲೇ ಕಲಬುರ್ಗಿದಾಗೆ ಇದ್ದೆವು. ಈಗ ಟೈಮ್ 6:18 ಆಗ್ಯದ. ಸೊ ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ಇದು ಟ್ರಿಪ್ ಯಾರು ತೆಗ್ದಾರಂದ್ರೆ ನಮ್ಮ ಜಿ ಕೆ. ಅದೇ ಅದಕ್ಕಂದ್ರೆ ನಾಳೆ ಒಂದು ಬರ್ತ್ಡೇ ಅದ 7ನೇ ತಾರೀಕಿಗೆ. ಸೊ ಅದಕ್ಕೆ ಅಂದ್ರೂ ಬೈ ನಡಿ ಅಲ್ರೇ ಹೋಗಮ್ಮಿ, ನಂಗೆ ಊರಾಗ ಇರೋದಿಲ್ಲ ಬರ್ಡೇ ದಿನ ಅಂತ. ಸೊ ಅದಕ್ಕೆ ಮನೆ ದೇವ್ರಿಗೆ ಹೊಂಟೇವು, ಬಟ್ ಕಾರ್ದಾಗ ಹೋಗಮ್ಮ ಅಂತ ಅಂದನು. ಆಮ್ಯಾಗ ನೀನು ಅವನೇ ಫೋನ್ ಹಚ್ಚೋದನು, ಇಲ್ಲ ಬೈಕ್ ತೊಗೊಂಡೇ ಬಿಟ್ಬಿಡ ನಡಿ ನಾಳೆ ಬೆಳಗ್ಗೆ ಅಂತಂದನು. ನಾ ಸಡನ್ಲಿ ಹಿಂಗ್ಯಾಕಪ್ಪ ಏನಾಯ್ತು ನನ್ನ ಕೈನೂ ಎಲ್ಲ ಕೆಲಸ ಇದ್ದು, ಬಟ್ ಗಾಡಿ ಮ್ಯಾಗದು ಹೋಗಮ್ಮನ. ಸೊ ನಾನು ರೆಡಿಯಾಗಿ ಹಂಗೆ ಮಾಡಿ ರೆಡಿ ಆಗೀನಿ. ಮತ್ತು ರಾತ್ರಿ ಫೋನ್ ಹಚ್ಚಿನ ಎಲ್ಲ ಪೂರಾ ರೆಡಿ ಮಾಡಿಟ್ಟಿನಿ, ಬ್ಯಾಗ್ ಅದೆಲ್ಲ ಪ್ಯಾಕ್ ಮಾಡಿಟ್ಟಿನಿ. ರಾತ್ರಿ 10ಕ್ಕೆ ಫೋನ್ ಹಚ್ಚತ್ತಾನ, ಇಲ್ಲೋ ಕಾರ್ದಾಗೆ ಹೋಗಮ್ಮು ಹಂಗೆ ಹಿಂಗೆ ಒಂದು ಪೂರಾ ನನ್ನ ಮೂಡ್ ಆಫ್ ಆಯ್ತು. ಆಯ್ತು ನೀವು ಕಾರ್ದಾಗ ಹೋರಿ, ನಾವು ಬೈಕ್ ಮ್ಯಾಗೆ ರೆಡಿ ಆಗ್ಯಾವ, ನಾ ಆಕರ್ಷಣೆ ಹೋಗ್ತೇವೆ ಅನ್ನೋಣ. ಮತ್ತು ಹಿಂಗೆ ವಿಚಾರ ಮಾಡಿ ಮತ್ತು ಮೆಸೇಜ್ ಮಾಡೋಣ. ಕಾಲ್ ಮಾಡಿವ್ನು, ನಾ ಪಿಕ್ ಮಾಡಿಲ್ಲ. ಆಮ್ಯಾಗ ಮೆಸೇಜ್ ಮಾಡಿವ್ನು, ಚಲೋ ಹೋಗಮ್ಮ ಬೈಕ್ ಮ್ಯಾಗೆ ಅಂತಂದನು. ನಾವು ಖರೆ ಅಂದ್ರೆ ನಮ್ಮ ಸಿಟಿ ಬೆಳಕಾಗಿತ್ತ ಮೊದಲೇ ಬಿಟ್ಟು ಬಿಡ್ಬೇಕು. ನಮ್ಮ ಹನುಮಂಜಿ ಜೈ ಶ್ರೀರಾಮ್. ಅದ್ರಾಗ ಇವತ್ತು ಸ್ಯಾಟರ್ಡೇ. ಸೊ ಇವತ್ತು ಹೋಗಿ ನಾಳೆ ಈವ್ನಿಂಗ್ ತನಕ ರಿಟರ್ನ್ ಬರೋದು. ಅಂದ್ರೆ ಸ್ಯಾಟರ್ಡೇ ಹೋಗಿ ಸಂಡೇ ನೈಟ್, ಮಂಡೇಲಿಂತ ಮತ್ತು ವರ್ಕ್. ಯಪ್ಪ ಪೂರಾ ಹಳ್ಳ ಅದ ಇಲ್ಲಿ. ಬಟ್ ನಮಗೇನು ವರಿ ಮಾಡೋದು ನೀಡಿಲ್ಲ. ಯಾಕಂದ್ರೆ ನಮ್ಮದು ಅಪೋಲೋ ಟ್ರ್ಯಾಂಪ್ಲರ್ ಟೈರ್ ಅವ. ಆರಾಮ್ಸೆ ಇಂಥ ಕಲ್ಲಿರಲಿ ಮಣ್ಣಿರಲಿ ಫುಲ್ ಗ್ಲೈಡ್ ಮಾಡ್ತಾವೆ. ಅದೂ ವರಿ ಫ್ರೀ. ಅಷ್ಟೇನು ಹ್ಯಾಂಡಲಿಗೆ ಟೈಟ್ ಹಿಡಿಬೇಡ್ದು. ಇದಕ್ಕೂ ಸ್ವಲ್ಪ ಟೆಕ್ನಿಕ್ಸ್ ಅವ, ಅದು ಫಾಲೋ ಮಾಡಿದೆ ಅಂದ್ರೆ ಏನೂ ಆಗಲ್ಲ. ಸೊ ನಾ ಏನೇನು ಕ್ಯಾರಿ ಮಾಡೀನಿ ಅಂದ್ರೆ ನನ್ನ ಟ್ಯಾಂಕ್ ಬ್ಯಾಗ, ಟೇಲ್ ಬ್ಯಾಗ ಆ್ಯಂಡ್ ಇದ್ರಾಗೆಲ್ಲ ನಂದು ಟಾಯ್ಲೆಟ್ರೀಸ್ ಅವ. ಅಂದರೆ ಎಲ್ಲ ಬಾಡಿ ವಾಶ್, ಫೇಸ್ ವಾಶ್, ಬ್ರಷ್ ಆ್ಯಂಡ್ ಬುಕ್. ಈಕಿಗಾಯಿ ಬುಕ್ ತೊಗೊಂಡಿನಿ. ಸುಮ್ಮೆಲ್ಲರೇ ನೆಟ್ವರ್ಕ್ ಇದ್ದಿಲ್ಲ, ಏನರೇ ಪೀಸ್ ಜಾಗ ಕಂಡು ತಂದ್ರೆ ಓದ್ಕೋತ ಕೊಡ್ತೀನಿ. ಆ್ಯಂಡ್ ಇದ್ರಾಗ ಅಷ್ಟೇ ನಮ್ಮ 2 ಟೀ ಶರ್ಟ್ ಮತ್ತು ನಮ್ಮದು ವಾರ್ಮರ್, ಒಂದು ಜಾಕೆಟ್, ಟಾವೆಲ್, ದ್ಯಾಟ್ಸ್ ಇಟ್. ಇದ್ರೊಳಗೆಲ್ಲ ಮೇನ್ ಐಟಮ್ ಅವ. ಅಂದ್ರೆ ನನ್ನ ಕ್ಯಾಮ್ರಾ, ಬ್ಯಾಟ್ರೀಸ್, ಕ್ಯಾಶ್, ಕಾರ್ಡ್ಸ್. ಸೊ ಟೈಮ್ 7:01 ನಿಮಿಷ ಆಗ್ಯದ. ಜಿ ಕೆನೂ ಲೇಟ್ ಮಾಡು. ಆ್ಯಂಡ್ ನನ್ನ ಮೈಕೆ ಕನೆಕ್ಟ್ ಆಗಲಾಗಿತ್ತು, ಅದ್ರ ಸಲಕ್ಕೆ ಒಂದು 10-15 ನಿಮಿಷ ವೇಟ್ ಮಾಡಿದೆವು. ಲೆಟ್ಸ್ ಗೋ. ನಮ್ಮ ಆಕಾಶಣ್ಣ ಬಂದು ನಿಂತಿರ್ಬೇಕು. ಹಾಯ್ ಬಚ್ಚಪ್ಪಟ್ಟಿ, ಗುಡ್ ಮಾರ್ನಿಂಗ್. ಈಗ ನಾವು ಜೇವರ್ಗಿ ರೋಡಿಗೆ ಅದೇ ನಿಂದಿರ್ಬೇಕು, ಶಹಾಬಾದ್ ಕ್ರಾಸಿಗೆ. ಅಲ್ಲಿ ನಮ್ಮ ಆಕಾಶಣ್ಣ ಬಂದು ನಿಂತಿರ್ತಾನೆ, ಅಲ್ಲಿ ಮುಂದೆ ನಿಂತಾನೆ ಆಕಾಶಣ್ಣ. ನನ್ನ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಎಷ್ಟಣ್ಣ? 1260 ರೂಪಾಯಿ. 1260 ರೂಪಾಯಿಗೆ ಫುಲ್ ಟ್ಯಾಂಕ್ ಆಯ್ತು ನನ್ನ ಗಾಡಿ. ಈಗ ಎಲ್ಲಿ ಗೋನಾಳ್ ಹೋಗಮ್ಮಂತ, ಅದಕ್ಕೆ ಜಿ ಕೆ ಲೀಡ್ ಮಾಡ್ಲಿತ್ತಾನ. ಗೋನಾಳ್ ಆದ್ಮ್ಯಾಗ ತಿಂತೀನಿ. ಗೋನಾಳ್ ಒಳಗೆ ಬ್ರೇಕ್ಫಾಸ್ಟ್ ಮಾಡ್ತೇವೆ, ಇಲ್ಲಾಂದ್ರೆ ಶಾಪುರ್ ಸುರ್ಪುರ್ ಒಳಗೆ ನಾಷ್ಟ ಮಾಡ್ತೇವೆ. ನೋಡಮ್ಮ ಏನಾಗ್ತದೆ. ಈಗ ಸದ್ಯ ಟೈಮ್ 8 ಆಗ್ಯದ. ಸೊ ನಾವು ಗೋನಾಳಕ್ಕೆ ಹೊಂಟಿದ್ದೆಲ್ಲ ಆನ್ ದ ವೇ ನಮಗೆ ಇಲ್ಲಿ ಏನು ಕಂಡಿಸ್ತಂದ್ರೆ ಈಗ ರೀ ಕಮಲ್ ಹೂವದು ಪೂರಾ ಏನಂತಾರೆ ಫೀಲ್ಡ್ ಅದ ಇಲ್ಲಿ. ಬಟ್ ಇದು ಕಮಲ್ ಹೂವು ಇಲ್ಲಂತ, ಇದಕ್ಕೆ ಏನಂತಾರಣ್ಣ? ತಾವರೆ ಹೂವು ಅಂತ. ಬಟ್ ನೋಡ್ಲಿಕ್ಕೆ ಸೇಮ್ ಕಮಲ್ ಹೂವು ಕಣ್ಣಂಗೆ ಕಾಣಿಸುತ್ತವ. ಐ ಲವ್ ಯು ಪರಿ, ಟೇಕ್ ಇಟ್. ಎಲ್ಲಿ ಹಿಡ್ಕೋತ, ಕೈಯಾಗ ಹಿಡಿತಿ, ಕಾಲಾಗ ಹಿಡಿತಿ. ಸೊ ನಾವೀಗ ಆಲ್ಮೋಸ್ಟ್ ಗೋನಾಳ್ ಬಂದು ರೀಚ್ ಆಗ್ಲತ್ತೇವು. ಇನ್ನೂ ರೀಚ್ ಆಗಿಲ್ಲ. ಇಲ್ಲಿ ಬೇರೆ ಯಾವುದ್ಯಾವುದೋ ರೂಟ್ ಅದಾವ, ಬಟ್ ಇಷ್ಟು ಹ್ಯಾವೆನ್ಲಿ ಫೀಲ್ ಆಗ್ಲಿತ್ತದ ಗೊತ್ತು. ಸುತ್ತಮುತ್ತ ಹಳ್ಳಿ, ಸುತ್ತಮುತ್ತ ಹಳ್ಳಿ ಅವ. ಪೂರ ಆಜು ಬಾಜು ಹೊಲ, ಎಷ್ಟು ಮಸ್ತ್ ನೀರು, ಆಕಳುಗಳು, ಕುರಿಗಳು, ಪೂರ ಹ್ಯಾವೆನ್ಲಿ ಫೀಲ್ ಆಗ್ಲಿತ್ತು. ಅದ್ರಾಗ ನಮಗೆ ಇದು ಹೂವು ಸಿಕ್ಕ್ಯದ. ಇದೊಂದು ಪೂರ ಡಿವೈನ್ ಎನರ್ಜಿ ಕೊಡೋದು ನಮಗೆ. ಶ್ರೀ ಮೌನೇಶ್ವರ ದೇವಸ್ಥಾನ ಸುಕ್ಷೇತ್ರ, ದೇವರ ಗೋನಾಳ್. ಅರೇನ ಇಲ್ಲಿ ಬಂದಂಗೆ ಅನ್ಸ್ಲಿತ್ತದ. ರೈಟ್. ಸಣ್ಣವಿದ್ದಾಗ ಕರ್ಕೊಂಡು ಬಂದಿರು ನನಗೆ. ಆಲ್ ರೈಟ್, ಬಂದು ಮುಟ್ಟ್ಯಾವ ನೋಡ್ರಪ್ಪ ದೇವರ ಗೋನಾಳಕ್ಕೆ, ಶ್ರೀ ಮೌನೇಶ್ವರ ಗುಡಿಗೆ. ಯಪ್ಪೋ, ಫಸ್ಟ್ ಹೆಲ್ಮೆಟ್ ತೆಗಿತೀನಿ. ಸೊ ನೋಡ್ರಿ, ದೇವರ ಗೋನಾಳ ಒಳಗೆ ಶ್ರೀ ಮೌನೇಶ್ವರ ದರ್ಶನ ಆಯಿತು. ಈಗ ಇಲ್ಲಿದ್ದು ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಂದ್ರೆ ಶ್ರೀ ತಿಂತ್ರಿಣಿ ಮೌನೇಶ್ವರ್. ನಮ್ಮ ಆಕಾಶಣ ಹಾಕ್ಯಾರ ಮ್ಯಾಪ್. ಈ ಕಡೆಯಿಂದ ಹೋಗ್ಬೇಕೇನು? ಸರಿ, ಥ್ಯಾಂಕ್ಸ್ ಬ್ರೋ. ಸೊ ಆ್ಯಕ್ಚುಲಿ ಇದೇನು ರೈಡ್ ಮಾಡ್ಲತ್ತೇವಲ್ಲ, ಇದು ನಮ್ಮದು ಟ್ರಯಲ್ ರನ್ ಅದ. ಇದು ಟ್ರಯಲ್ ರನ್ ಅದು ಹೆಂಗೆ ಆಗ್ತದೆ ನಿಮಗೆ ಹೇಳ್ತೀನಿ, ಈಗ ಗೊತ್ತಾಗಲ್ಲ. ಈಗ ಸ್ವಲ್ಪ ಸಸ್ಪೆನ್ಸ್ ಆಟ ಆಡಮೆ. ಸೊ ನಾವು ಮುಂಜೆ ಹಿಡ್ದು ಬೈ ಏನೋ ಅರೆ ಟ್ಯಾಂಕ್ ಬ್ಯಾಗ್ ವಂಕ್ ಆಗ್ಯದೇನು. ನಾ ಪೂರಾ ಶಾಕೇ ಆಗಿಬಿಟ್ಟಿನ.
ಹ್ಯಾಂಡಲ್ ಹಿಂಗೆ ಹಂಗೆ ಅನ್ಸ್ಲಿತ್ತು ನನಗೆ. ಏನಾಯ್ತಪ್ಪ ನಾ ಪರೇಶಾನ್ ಆಗೀನಿ. ಓಪ್ಪು ತಲೆಗೆ ಏನು ಬಡೀತು ರೀ ಹೆಲ್ಮೆಟಿಗೆ ಕಟ್ ಅಂತ. ಸೊ ನಂದು ಹೊಸದು ಹೆಲ್ಮೆಟ್ ಹೊಂಟದ, ನಾಳೆ ಬರ್ತಿರ್ಬೇಕು ಮೇ ಬಿ, ಇವತ್ತಿಲ್ಲ ನಾಳೆ. ನಮ್ಮ ಆಕಾಶಣ ಅಂದ್ರೆ ಗೀಕ್ ಮೀಡಿಯಾ ಅಂತಾರ ನೋಡ್ರಿ ಹುಬ್ಳಿ ಇದ್ದವ್ರು, ಅವ್ರಿಗೆ ಕೇಳ್ದ ಅವ್ರು ಇದು ಸಜೆಸ್ಟ್ ಮಾಡ್ರಿ ಎಲ್ಲೆಷ್ಟು ಹೆಲ್ಮೆಟ್ ಟೂರಿಂಗ್ ಸಲಕ್ಕೆ ಒನ್ ಆಫ್ ದ ಬೆಸ್ಟ್. ಅದ್ರೊಳಗೆ 2 ಮಾಡಲ್ ಅವ, FF 300 and 330 ಅದ, ಆ್ಯಂಡ್ ಇನ್ನೊಂದು FF 800 ಅದ. ಸೊ ನಾ FF 800 ತೊಗೊಂಡಿನಿ. ವಾ ರೋಡ್ ಭಾರಿ ಅವ ನೋಡ್ರಿ. ನಮ್ಮ GKನೇ ಇವತ್ತು ಫಸ್ಟ್ ಟೈಮ್ ಮಂಗಶ್ ಹೊಡ್ಲಿದ್ದಾನೆ ಗಾಡಿ. ಆಯ್ತು ಮುಂದೆ ಖರಾಬ್ ಬತ್ತು ರೋಡ್ ನೋಡ್ರಿ, ಅದಕ್ಕೆ ರೋಡಿನ ಸ್ವಲ್ಪ ತಾರೀಫ್ ಮಾಡಿದ್ರಲ್ಲ ಖಲಾಸ್. ಆಲ್ ರೈಟ್, ನಾವಿಲ್ಲಿ ನಾಷ್ಟ ಮಾಡಿದೆವು. ಹೊಸ ಹೋಗ್ಯೋ ದಬಾಶಿ ಮುಂದೆ ಹೋಗಿಲ್ಲ ನಾವು, ಮತ್ತು ತಿರ್ಗೋಶಿ ರಿಟರ್ನ್ ಹೋಗಿದ್ದೇವೆ. ಶಾಪುರ್ ಸಿಟಿ ಒಳಗಿಂದ ಬಂದಿದ್ದೆವು. ಆ ಸಿಟಿ ಒಳಗಿಂದ ಬಂದು ಹೊರಗೆ ಬರ್ತೇವಲ್ಲ ತಿಂತಣಿ ಹೋಗೋ ರೋಡಿಗೆ, ಅಲ್ಲಿ ಒಂದು ಮೂಲಿಗೆ ಒಬ್ಬರು ಮುತ್ಯಾವ್ದು ಹೋಟೆಲ್ ಅದ. ಸೊ ಅಲ್ಲಿ ಹೋಗಿದ್ದೆವು. ಮುತ್ಯ ಭಾರಿ ಇದ್ದರು. ನಾಷ್ಟ ಓಕೆ ಆಯಿತು, ಬಟ್ ಅವ್ರು ಮುತ್ಯ ಭಾರಿ ಇದ್ರು, ಫುಲ್ ಚಿಲ್ ಇದ್ರು. ನೀವು ನೋಡಿರ್ಬೇಕೆಲ್ಲ ಸಿನಿಮ್ಯಾಟಿಕ್ ಶಾಟ್ ಅದು, ಫುಲ್ ಮಸ್ತ್ ವಿಡಿಯೋ ಹೊಡ್ಕೊತ ಫುಲ್ ಚಿಲ್ ಮೇದಿಲ್ಲಿದ್ರು. ಸೊ ನಾವು ಭೀ ಚಿಲ್ ಮೇದಿಲ್ ಮಾಡಿ ನಾಷ್ಟ ಮಾಡಿ ಈಗ ತಿಂತಣಿ ಕಡೆ ಹೊಂಟೆವು. ಓಕೆ, ನಮ್ದು ಇಲ್ಲಿ ದರ್ಶನ ಆಯಿತು, ಮಸ್ತ್ ಒಳಗೆ ಹೋಗಿದ್ದೆವು. ಆ್ಯಂಡ್ ನಮಗೆ ಹಾರನೂ ಕೊಟ್ಟಿದ್ದರು ನಂಗೆ, ಆಕಾಶಣಗೆ ಆ್ಯಂಡ್ GKಗೆ. ಸೊ ಅದು ಹಾರ ಕೊಟ್ಟಿದ್ದು ನಾನು ಗಾಡಿ ಹಾಕಿನಿ. ಈಗ ನೋಡ್ರಿ, ಈಗ ಇಲ್ಲಿದು ಎಲ್ಲಿ ಹೊಂಟೇವು ಅಂದ್ರೆ ಲಿಂಗನ್ ಬಂಡಿ. ಈಗ ಎಕ್ಸಾಕ್ಟ್ಲಿ ಟೈಮ್ 12:30 ಆಗ್ಯದ. ಇಲ್ಲಿದು ಅಲ್ಲಿ ಹೋಲಕ್ಕೆ ಎಷ್ಟು ಗಂಟೆ ಬೇಕೇನು? ಲೆಟ್ಸ್ ಗೋ. ಶಂಬರ ಲೆಟ್ಸ್ ಗೋ. 100 ಕಿಲೋಮೀಟರ್ಸ್ ಅಂತ. ಆಲ್ ರೈಟ್, ನಾವು ಲಿಂಗ್ಸೂರ್ ಒಳಗೆ ಇದ್ದಿದ್ದೆವು. ಟೈಮ್ 2:50 ಆಗ್ಯದ. ಎಷ್ಟು ಗಂಟೆ ಐತ್ರಿ ನಾವು ನಿಂತು? 1 ಅನಿಸ್ತು. ಹಾಂ, 1:20ಕ್ಕೆ ಬಂದು ರೀಚ್ ಆಗಿದ್ದೆವು. ಅಣ್ಣವ್ರು ಊಟ ಮಾಡ್ಸ್ಯಾರ, ಬೇಡ ಅಂದ್ರೆ ಭೀ ಜಬರ್ದಸ್ತಿ ಮಾಡ್ಸ್ಯಾರ. ಈಗ ನಮಗೆ ನಿದ್ದೆ ಹೊಂಟದ. ಲೆಟ್ಸ್ ಗೋ. ಈಗ ನಾನ್ ಸ್ಟಾಪ್ ಹೊಡಿತೀನಿ ಈಗ. ಸೊ ಹೋಟೆಲ್ ಒಳಗೆ ನಾ ಎಲ್ಲ ವೀಡಿಯೋಸ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಮೊಬೈಲಿಗೆ ಇವತ್ತು ಎಡಿಟ್ ಮಾಡಿ ಬಿಡೋದು ವೀಡಿಯೋ. ರೈಟ್ ಅಣ್ಣ, ಸಿಗಮಂತ್. ನೈಸ್ ಟು ಮೀಟ್ ಯು. ಮತ್ತು ಸಿಗಮಂತ್ ನೆಕ್ಸ್ಟ್ ಟೈಮ್ ಅಂದಾಗ. ಡನ್ ಅಣ್ಣ, ಡನ್. ಸೊ ಈಗ ಇಲ್ಲಿದು ಗಂಗಾವತಿ 60 ಕಿಲೋಮೀಟ್ರ್ ಅದ, ಬಟ್ ನಾವು ಗಂಗಾವತಿ ಹೋಗಲ್ಲೆವು. ಇಲ್ಲಿದು ಎಲ್ಲೋ ಒಂದು ರೋಡ್ ಅದಂತ, ಸೀದಾ ಹೈವೇ ಅದಂತ ಲಿಂಗನ್ ಬಂಡಿ ಹೋಗೋ ಸಲಕ್ಕೆ. ಅಂದ್ರೆ ಕುಷ್ಟಗಿ ಮತ್ತು ಲಿಂಗನ್ ಬಂಡಿ. ಬಟ್ ನಾನು ತಲೆ ಬ್ಯಾನ್ ಆಗ್ಲತ್ತಿತ್ತಂತ ನಾ ಗಾಡಿ ನಿಂದ್ರಿಸಿ ನೀರು ಕುಡ್ಲತ್ತಿದ್ದ. ಆ್ಯಂಡ್ ಹಿಂದಿನ ಟ್ರೈಪಾಡ್ ಇಟ್ಟಿದ್ದಲ್ಲ, ಸೊ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಲತ್ತಿದ. ಆ್ಯಂಡ್ ಹಾಗೆ ನನ್ನ ಗ್ಲೌಸ್ನು ಇಟ್ಟಿದ್ದ ಅಲ್ಲಿ. ಆಮೇಲೆ ನೋಡ್ತೀನಿ ಒಂದೇ ಗ್ಲೌಸ್ ಅದ, ಇನ್ನೊಂದು ಗ್ಲೌಸ್ ಇಲ್ಲೇ ಬಿದ್ದು ಬಿಟ್ಟದೆ ಎಲ್ಲ. ಆಲ್ ರೈಟ್, ಕುಷ್ಟಗಿ ಇಲ್ಲಿದು ರೈಟ್. ಸೊ ನಾವು ಲಿಂಗನ್ ಬಂಡಿಲಿ ಅಂತ 30 ಕಿಲೋಮೀಟ್ರ್ ದೂರ ಬಂದೆವು. ನಾವು ವ್ಲಾಗ್ ಅದಕ್ಕೆ ಮಾಡಿಲ್ಲ ಅಂದ್ರೆ ಮಳೆ ಬರೋದು ಪೊಸಿಷನ್ ಇತ್ತು, ಬಟ್ ಮಳೆ ಬಂದಿಲ್ಲ. ಎಲ್ಲ ಗೇರ್ಸದ ಹಾಕೊಂಡು ನೀವು ನೋಡ್ಬೋದು. ಇಷ್ಟೊತ್ತಕ ನಾ ಮೈಕ್ ಕನೆಕ್ಟ್ ಮಾಡೋಕೆ ನಿಂತೀನಿ, ಭಯ ಕನೆಕ್ಟೇ ಆಗಲ್ಲ ಇದೆ. ಅದು ಯಾಕೇನು ಭಾಳ ಸತ್ತಸ್ಲತ್ತ. ನಮ್ಮ ಆಕಾಶಣ್ಣದು ಆ ಕಡೆ ಮುಂದೆ ಹೋಗಿ ಯೂಟರ್ನ್ ತೊಗೊಂಡಿಗಾರ, ಅಲ್ಲಿ ಬಂದು ನಿಂತಾರೆ ಆಕಾಶಣ್ಣ ಮತ್ತು GK. ಈಗ ಯೂಟರ್ನ್ ತೊಗೊಂಡು ಅಲ್ಲಿ ಹೋಗ್ಬೇಕು ಆಕಾಶಣ್ಣ ಬಳಿ. ಸೊ ಫೈನಲಿ ಎಷ್ಟು ದಿನ ಆದ್ಮ್ಯಾಗ, ಎಷ್ಟು ತಿಂಗಳಾದ್ಮ್ಯಾಗ ಈಗ ಹೈವೇ ಮ್ಯಾಗ ಕ್ರೂಸ್ ಮಾಡ್ತಾಳೆ ನಮ್ಮ ಪರಿ. ಲಾಸ್ಟ್ ಟೈಮ್ ಯಾವಾಗ ಮಾಡಿ ಹೇಳಂದ್ರೆ ಅದೇ ಜಗನ್ನಾಥ್ಪುರಿ ಹೋದಾಗ ಫುಲ್ ಆನ್ ಫೈರ್ ಇತ್ತು ಅವಾಗ. ಈಗಲೂ ಫುಲ್ ಆನ್ ಫೈರ್ ಆಗ್ತದೆ ಈಗ. ಸೊ ಇಲ್ಲಿ ಗದಗೊಳಗೊಂದು ಢಾಬಾ ಒಳಗೆ ಊಟ ಮಾಡ್ಲಿಕ್ಕೆ ನಿಂತಿದ್ದೆವು. ನಮ್ಮ ಚೇತನ್ ಭಾಯ್ ವಿಡಿಯೋ ಕಾಲ್ ಹಚ್ಚಾರ. ಚೇತನ್ ಭಾಯ್ ನೀ ಮಾರಿ ತೋರಿಸ್ರಿ. ಮೇರಿ ಜಾನ್. ಯಪ್ಪೋ ಗರ್ ಮಳೆ ನೋಡ್ರಿ, ಗರ್ ಎಡ್ ಡೇಂಜರ್ ಉಂಟದ. ಈಗ ಮಸ್ತ್ ಹಾಡ ಹಚ್ಕೊಂಡು ಹೋಗ್ಬಿಡಮ್ ಇದಕ್ಕೆ. ಸೊ ನಾನು ವಾಟರ್ ಪ್ರೂಫ್ ಗ್ಲೌಸ್ ತೊಂದಿನಿ, ಅವೇ ಹಾಕೋತೀನಿ. ಸೊ ಇವು ವಾಟರ್ ಪ್ರೂಫ್ ಗ್ಲೌಸ್ ನಾನು ಇವೇ ಹಾಕೊಮ್. ನಮ್ಮ ಗಾಡಿನ ಫುಲ್ ವಾಟರ್ ಪ್ರೂಫ್ ರೆಡಿ, ಆ್ಯಂಡ್ ನಾನು ವಾಟರ್ ಪ್ರೂಫ್ ರೆಡಿ. ಲೆಟ್ಸ್ ಗೋ. ಲೆಟ್ಸ್ ಗೋ ಗೈಸ್. ಫುಲ್ ಆನ್ ಫೈರ್ ಬರಲಿ, ಥೋಡೆ ಜೋಶ. Never not, never under, never ever.